ಉತ್ತರ ಭಾರತದಲ್ಲಿ ಇದು TMC ಅನ್ನೋದಿದೆಯಲ್ಲ ಬಹಳ ದೊಡ್ಡದಂತ ಅಡೆತಡೆ ಆಗಿದೆ. ಯಾರಿಗೆ? ಇವರಿಗೆ ದಿಗ್ವಿಜಯ ಸಾಧಿಸಲಿಕ್ಕೆ. ಸೊ ಆದ್ದರಿಂದ ಒಬ್ಬ ಮಹಿಳೆಯನ್ನು ಸೋಲಿಸಬೇಕು ಅಂತೇಳ್ಬಿಟ್ಟು ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಗೃಹ ಮಂತ್ರಿ, ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು, 19 ರಾಜ್ಯದ ಮುಖ್ಯಮಂತ್ರಿಗಳು, 500ಕ್ಕೂ ಹೆಚ್ಚು ಶಾಸಕರು, 200ಕ್ಕೂ ಹೆಚ್ಚು ಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಎಲ್ಲ MP ಗಳು, CBI, IT, ED, NIA, CRPF ಎಲ್ಲ ಭದ್ರತಾ ಪಡೆಗಳು, ಅದ್ರ ಜೊತೆಗೆ ಚುನಾವಣಾ ಆಯೋಗ, ಇವರೆಲ್ಲರೂ ಸೇರಿ ನಮ್ಮ ಒಂದು ಮಮತಾ ಬ್ಯಾನರ್ಜಿಯವ್ರನ್ನ ಸೋಲಿಸಲೇಬೇಕು ಈ ಸರ್ತಿ ಅನ್ನುವ ಒಂದು ಹಠಕ್ಕೆ ಬಿದ್ದಿದ್ದಾರಲ್ಲ. ಯೋಚನೆ ಮಾಡಿ, ಒಂದು ರಾಜ್ಯದ ಮೇಲೆ ದಂಡೆತ್ತಿ ದಾಳಿಗೆ ಹೋಗ್ಬಿಟ್ಟಿದ್ದಾರೆ ಇಷ್ಟೊಂದು ಜನ ಎಲ್ಲ. ಇದನ್ನು ಮಾಡ್ತಕ್ಕಂಥದ್ರ ಜೊತೆಗೆ SIR ಅನ್ನುವಂಥದ್ದು ಒಂದು ಈ ಸರ್ತಿ ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ SIR ಬಗ್ಗೆ ಮಾಜಿ ಚುನಾವಣಾ ಆಯುಕ್ತರು ಡಾಕ್ಟರ್ SY ಖುರೇಶಿ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಖುರೇಶಿ ಅವರು ಏನು ಅಂದರೆ, SIR ಎಂಬುದು ಅಗತ್ಯವಿಲ್ಲದ ಮತ್ತು ಕಿರುಕುಳ ನೀಡುವ ಪ್ರಕ್ರಿಯೆ. ಇದು ನೀವು ಹೇಳಿದ್ದಲ್ಲ ಇದು, ಆಯಿತಾ. ಆಮೇಲೆ ಸಾಫ್ಟ್ವೇರ್ ಮೂಲಕ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಗಾಗಿ ಮತದಾರರನ್ನು ಪಟ್ಟಿಯಿಂದ ಕೈ ಬಿಡುತ್ತಿರುವುದು ನಾಗರಿಕರ ಹಕ್ಕಿನ ಮೇಲೆ ನಡೆಯುತ್ತಿರುವ ಪ್ರಹಾರ. ಇಷ್ಟು ದೊಡ್ಡ ಮಟ್ಟದ ಪರಿಷ್ಕರಣೆಯನ್ನು ಅಲ್ಪ ಕಾಲದಲ್ಲಿ ಮುಗಿಸಲು ಹೊರಟಿರುವುದು ಆಡಳಿತಾತ್ಮಕವಾಗಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತದೆ. ಯಾರು ಹೇಳಿದ್ದನ್ನ? ಮಾಜಿ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥವ್ರು ಹೇಳ್ತಾರೆ. ಏನು ಅಂದರೆ, ನೀವು ತಪ್ಪು ಕೆಲಸ ಮಾಡ್ತಾ ಇದ್ದೀರಿ. ಚಿಕ್ಕ ಪುಟ್ಟ ಈಗ ಹೇಮಂತ್ ಅನ್ನೋದು ಲಾಸ್ಟ್ T ಬರಬೇಕಾ TH ಬರಬೇಕಾ ಅಲ್ವಾ? ನೀವು TH ಬಂತು ಅಂತಂದರೆ ಆಯಿತು, ನಿಮ್ಮದು ಕ್ಯಾನ್ಸಲ್, ಮುಗಿದೋಯ್ತು. ಈಗ ಒಂದಲ್ಲ ಎರಡಲ್ಲ ಸ್ವಾಮಿ, ಒಂದು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಿಗೆ ಹೋದ ತಕ್ಷಣ ಸುಪ್ರೀಂ ಕೋರ್ಟ್ ಏನು ಮಾಡ್ತು? ಒಂದು ಆರ್ಡರ್ ಮಾಡ್ತು, ಒಂದು ಮೇಲ್ಮನವಿ ನ್ಯಾಯಮಂಡಳಿ ಅಂತ ಮಾಡಿಬಿಡೋಣ. ನಿಮಗೆ ಯಾರ್ಯಾರಿಗೆಲ್ಲ ಅನ್ಯಾಯ ಆಗಿದೆ ನೋಡಿ, ಅವರೆಲ್ಲರೂ ಅದಕ್ಕೆ ಅರ್ಜಿ ಸಲ್ಲಿಸಿ. ಆವಾಗ 34 ಲಕ್ಷ ಜನ ಪಶ್ಚಿಮ ಬಂಗಾಳದ ಅರ್ಜಿ ಸಲ್ಲಿಸ್ತಾರೆ. ನೋಡಿ ಸ್ವಾಮಿ, ನಾವು ತಲಾಂತರದಿಂದ ಇಲ್ಲೇ ಇದ್ದೀವಿ, ಇದು ನಮ್ಮ ಊರು, ಇದು ನಮ್ಮ ದಾಖಲೆ, ಆದ್ದರಿಂದ ಇವುಗಳನ್ನು ಇಟ್ಕೊಂಡ್ಬಿಟ್ಟು ನಮಗೆ ಮತದಾನದ ಹಕ್ಕನ್ನು ಕೊಡಿ ಅಂತ ಕೇಳ್ತಾರೆ. ಅದು ಅವ್ರ ಹಕ್ಕು. ಆದರೆ ಏನಾಗುತ್ತೆ, ಇವಾಗ ಲಾಸ್ಟ್ ಮೂಮೆಂಟಲ್ಲಿರೋದ್ರಿಂದ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಅರೇ ಚುನಾವಣೆ ನಡೀತಾ ಇದೆ, ಒಂದು ಕೆಲಸ ಮಾಡಿ, ಈ ಸರ್ತಿ ಬೇಡ ಬಿಡಿ, ಮುಂದಿನ ಸರ್ತಿ ಇಲೆಕ್ಷನಲ್ಲಿ ನೀವು ಹಾಕೋರಂತೆ. ಇದು ಬಹಳ ಅನ್ಫೇರ್ ಡಿಸಿಷನ್ ತಗೊಳ್ತು. ಸೊ ಇದರಿಂದಾಗಿ SIR ಅನ್ನುವ ಒಂದು ಪ್ರಬಲವಾದ ಅಸ್ತ್ರವನ್ನು ಬಿಟ್ಟು ಅಲ್ಲಿರ್ತಕ್ಕಂಥ ಅರ್ಹ ಮತದಾರರನ್ನೆಲ್ಲ ತೆಗೆದುಹಾಕಿದ್ರಿಂದ, ಖುರೇಶಿ ಅವರು ಹೇಳಿದ ಹಾಗೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಗಾಗಿ ಲಕ್ಷಾಂತರ ಜನರು ತೆಗೆದುಹಾಕಿರೋದ್ರಿಂದ ನಿಜಕ್ಕೂ ಸಹಿತ ಇಲ್ಲಿ ಆಗಿರ್ತಕ್ಕಂಥದ್ದು ಮತದಾರರ ಹಕ್ಕುಗಳ ಉಲ್ಲಂಘನೆ. ಅದಕ್ಕೆ ಮತಹರಣ ಅಂತ ಹೇಳ್ತೀವಿ ನಾವು. ಇದು ಆಗಬಾರ್ದಾಗಿತ್ತು, ಆಗಿದೆ. ಸೊ ಆದ್ದರಿಂದ ಇವಾಗ ನೀವು ನೇರ ಯುದ್ಧದಲ್ಲಿ ಗೆಲ್ಲಕ್ಕಾಗದೇ ಇದ್ದರೆ ಏನು ಮಾಡೋದು? ಬ್ಯಾಕ್ ಸ್ಟ್ರ್ಯಾಪ್ ಮಾಡಿಬಿಡೋದು. ಸೊ ರಾಮಾಯಣದಲ್ಲಿ ರಾಮ ಏನು ಮಾಡ್ತಾನೆ, ನೇರ ವಾಲಿನಿಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಾಲಿಗೆ ಒಂದು ವರ ಇರುತ್ತೆ, ಎದುರಾಳಿ ಯಾರಿದ್ರು ಸಹಿತ ಅವರು ಶಕ್ತಿನೂ ತನಗೆ ಬರ್ತಿರುತ್ತೆ ಅವನಿಗೆ. ಸೊ ಅಂಥ ಸಂದರ್ಭದಲ್ಲಿ ಏನಾಯಿತು, ಮರೆಯಲ್ಲಿ ನಿಂತು ಬಾಣವನ್ನು ಬಿಟ್ಟು ವಾಲಿ ವಧೆಯನ್ನು ಮಾಡ್ತಾನೆ ರಾಮ. ಸೊ ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ನೇರ ಯುದ್ಧ ಮಾಡ್ತಾ ಇಲ್ಲ, ಇವರು ಪರೋಕ್ಷವಾಗಿ ಇಷ್ಟೊಂದೆಲ್ಲ ಸಿಸ್ಟಮನ್ನು, ಇಡೀ ಕೇಂದ್ರ ಸರ್ಕಾರದ ಕಂಪ್ಲೀಟ್ ಸಿಸ್ಟಮನ್ನೇ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಅಧಿಕಾರದ ದುರುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಸೋಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಕುತಂತ್ರ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದೀರಲ್ವಾ, ಮತ್ತು ಮತದಾರರ ಹಕ್ಕನ್ನು ಕಿತ್ಕೊಂಡಿದ್ದೀರಲ್ಲ, ಅದನ್ನು ನಾನು ವಿರೋಧಿಸಬೇಕಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿರುವಂಥದ್ದು ಆರಂಭದಿಂದಲೂ ಕೂಡ ಇಲ್ಲಿಯ ತನಕ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಉಮೇಶ್ ಗೌಡ್ರು ಏನು ಹೇಳ್ತಾರೆ ನೋಡಿ. ಇವರು ಹೇಳ್ತಾರೆ, ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ನಮ್ಮ ರಾಜಕೀಯ ವಿಶ್ಲೇಷಕರು ಅವರು ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡಬೇಕು. ಅವರು ಕಾಂಗ್ರೆಸ್ನ ವಕ್ತಾರರ ತರ ಕಾಂಗ್ರೆಸ್ ಪರವಾಗಿ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ವಿರೋಧಿಸಿದ್ರೆ ನನ್ನ ಕಾಂಗ್ರೆಸ್ ಒಂದು ಪಟ್ಟ ಕಟ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅನ್ಯಾಯ ಮಾಡಿದೆ SIR ಮೂಲಕ. ಕೇಳಿ, ಕಾಂಗ್ರೆಸ್ ವಕ್ತಾರರು ಇದ್ದಾರೆ. ಆರೋಪ ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ ಮಾತೇ ಮಾತಾಡಿಲ್ಲ. ನಾನು ಮಾತಾಡ್ತಾ ಇರೋದು TMC ಮಾತು. ಇಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡೇ ಇಲ್ಲ. ಕಾಂಗ್ರೆಸ್ ವಕ್ತಾರ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ನೀವು ಮೊದಲು ನಿಮ್ಮ ಕೇಸರಿ ಕರ್ನಾಟಕ ತೆಗೆದಿಟ್ಟು ಪಕ್ಕದಲ್ಲಿ, ಆಮೇಲೆ ಮಾತಾಡಿ. ವಿಶ್ಲೇಷಣೆ ಮಾಡುವಾಗ ನಿಷ್ಪಕ್ಷಪಾತ ಅರ್ಹರೇ ಅಲ್ಲ ನೀವು. ಬಿಜೆಪಿ ಅವರು, ನಾನು ಹೇಳ್ತಾ ಇದ್ದೀನಿ, SIR ಹೇಳ್ತಾ ಇರೋದೀನಿ.
ಇವ್ರು ಹೇಳ್ತಾ ಇದ್ರಿ ಪಶ್ಚಿಮ ಬಂಗಾಳದಲ್ಲಿ ಇಡೀ ಕೇಂದ್ರ ಸರ್ಕಾರದ 19 ಇಲ್ವಾ? ಮುಖ್ಯಮಂತ್ರಿಗಳು 15 ದಿವಸ ಸರ್ ಅಮಿತ್ ಶಾ ಹೋಗ್ಬಿಟ್ಟು ಅಲ್ಲಿ ಟೆಂಟ್ ಹಾಕಿರೋದು 15 ದಿವಸ. ಒಬ್ಬ ಗೃಹ ಮಂತ್ರಿ ಇಡೀ ದೇಶ ಅವರು ಪಕ್ಷದ ಪರವಾಗಿ ಹೋಗಿದ್ದಾರೆ ಸರ್. ಯಾವ ಪಕ್ಷದ ಪರವಾಗಿ? ಪಕ್ಷದ ಗೃಹ ಮಂತ್ರಿ ನಾವು. ಯಾಕೆ ಹೋಗಬಾರ್ದು? ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬಾರ್ದು? ದೇಶದ ಅಲ್ಲಿ ಮಣಿಪುರ ಹಚ್ಚಿ ಉರಿತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ ಅಲ್ಲಿ. ಮಣಿಪುರ ಹಚ್ಚಿ ಉರಿತಾ ಇದೆ. ಒಂದ್ ನಿಮಿಷ, ಗೃಹ ಮಂತ್ರಿ ಮಾಡಿದಾಗ ಅಲ್ಲಿ ಹೋಗಿ ಮಣಿಪುರ ಹೋಗಿ ಉಪಚುನಾವಣೆ ರಾಜ್ಯ ಹಚ್ಚಿ ಉರಿತಾ ಇದೆ. ಮಾಡಿರ್ತಕ್ಕಂತ ನಿದರ್ಶನ ಎಲ್ಲೂ ಕೂಡ ಇಲ್ಲ. ಇಡೀ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಎಲ್ಲ ಸಚಿವರು, ಎಲ್ಲ ಶಾಸಕರು ಅಲ್ಲೇ ಠಿಕಾಣಿ ಹೊಡಿದ್ದಾರೆ. ಏನಕ್ಕೋಸ್ಕರ ಠಿಕಾಣಿ ಹೊಡಿದ್ರು? ಇವರು ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ರೆ ಆರಾಮಾಗಿ ಬಿಡಿ ಪ್ರತಿಷ್ಠೆ ಆಗಿ ತಗೊಂಡ್ರು. ಅಲ್ಲಿ 2 ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಬಾಗಲಕೋಟೆ ಉಪಚುನಾವಣೆ ಒಳಗಡೆ ಮುಖ್ಯಮಂತ್ರಿಗಳು 8 ದಿನ ಠಿಕಾಣಿ ಹೂಡ್ತಾರಂತಂದ್ರೆ ನಮ್ಮ ವಿಶ್ಲೇಷಕರಿಗೆ ಯಾಕೋ ಅದು ಗಮನಕ್ಕೆ ಬಂದಿಲ್ಲ. ಈಗ ನಾವು ಮಾತಾಡ್ತಾ ಇದ್ದು ಇವ್ರು ಹೇಳ್ತಾ ಮೊದಲು ಮಾತಾಡಿದ್ರು ವೆಸ್ಟ್ ಬೆಂಗಾಲ್ ರಾಜ್ಯದ ಅಖಂಡ ಚುನಾವಣೆ ಬೇರೆ, ಉಪಚುನಾವಣೆಗಳು ಬೇರೆ. ಅಖಂಡ ಚುನಾವಣೆ ಒಳಗಡೆ ಯಾಕೆ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಹಿಂದ್ಗಡೆ ಇರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಬಂದ್ ಮಾಡಿಲ್ವಾ? ಮನಮೋಹನ್ ಸಿಂಗ್ ಅವರು ಮಾಡಿಲ್ವಾ? ಹಾಗಾದ್ರೆ ಪಾರ್ಟಿಗಳು ಇರೋದು ಅದಕ್ಕೆ, ಪಾರ್ಟಿಗಳು ಇರೋದು ಉಪಚುನಾವಣೆ ಆದ್ರೆ ನೋಡ್ರಿ ವಿಶ್ಲೇಷಕರನ್ನಕ್ಕಿಂತ ಅನ್ಫೇರ್ ಆಗಿ ಈ ಬಾರಿ ಎಲೆಕ್ಷನ್ ಆಗಿದೆ ಅಂತ ಹೇಳಿ ಐ ವಿಲ್ ಕನ್ಕ್ಲೂಡ್ ಸರ್. ನೋಡಿ ಸರ್, ಕಾಂಗ್ರೆಸ್ನವ್ರಿಗೆ ಏನು ಅಂತಂದ್ರೆ ಈಗ ಬರ್ತಾ ಇರುವಂತ ಬ್ರೇಕಿಂಗ್, ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು, ಮೊದಲ ಸುತ್ತಿನಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಶ್ರೀನಿವಾಸ ದಾಸ ಕರಿಯಪ್ಪ ಅಂತೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇಲ್ಲಿಯ ತನಕ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲಿ ಇದ್ರು, ಈಗ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ. ಸರ್, ಈಗ ಇವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಇಡೀ ಭಾರತ ಸರ್ಕಾರ, ಪ್ರಧಾನಮಂತ್ರಿಯಿಂದ ಹಿಡಿದು ಗೃಹ ಮಂತ್ರಿಗಳಿಂದ ಹಿಡಿದು ಇಡೀ ಸರ್ಕಾರವೇ ಬಂದು ಒಬ್ಬ ಮಹಿಳೆ ಮುಖ್ಯಮಂತ್ರಿ ವಿರುದ್ಧವಾಗಿ ಬಂದು ನೀವು ಆಕೆ ಮೇಲೆ ಒತ್ತಡವನ್ನು ಹಾಕಿ ಮುಗಿಬೀಳ್ತಿರಲ್ಲ. ಇಡೀ ಆ ರಾಜ್ಯದ ಯಾವ ಅಧಿಕಾರಿಗಳು ಬೇಡ ಅಂತೇಳಿ ಎಲ್ಲ ನಿಮ್ಗೆ ಬೇಕಾದಂಥ ಕೇಂದ್ರದಿಂದ ತಂದು ಎಲ್ಲರನ್ನೂ ಹಾಕಿ ಆ ಎಮ್ಮನ್ನು ಸೋಲಿಸ್ಬೇಕು ಅಂತ ಹೊರಟಿದ್ದೀರಲ್ಲ, ಇದು ನಿಮ್ಮ ಮಹಿಳಾ ಮೀಸಲಾತಿ ಪರಾನ? ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಕೇಳಿ, ಸತ್ಯ ಕೇಳೋಷ್ಟು ಶಕ್ತಿ ಇಟ್ಕೊಳ್ಳಿ, ಸತ್ಯವನ್ನ ಕೇಳೋಷ್ಟು ಶಕ್ತಿ ಆದ್ರೂ ಇಟ್ಕೊಳ್ಳಿ, ಒಂದ್ ನಿಮಿಷ ತಾಳ್ಮೆ ಆದ್ರೂ ಇಟ್ಕೊಳ್ಳಿ, ಒಂದ್ ನಿಮಿಷ. ಅದಾಯ್ತಲ್ಲ, ಈಗ ನಮ್ಮ ಸ್ನೇಹಿತರು ಕೇಳ್ತೀನಿ, ತಾವು ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ನುಗ್ಗಿ ಬಂದ್ಬಿಟ್ರು, ಅದನ್ನ ಅವ್ರು ಮಾಡಬೇಕಾಗಿತ್ತು, ಕಂಟ್ರೋಲ್ ಮಾಡಬೇಕಾಗಿತ್ತು ಅಂತ. ನೀವು ಚುನಾವಣಾ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಇದನ್ನೇ ಮಾಡ್ತಾ ಇದ್ದೀರಿ. ತಮಿಳುನಾಡಲ್ಲಿ ನೀವು ಅದನ್ನ ಎಷ್ಟು ಜನ ಆಚೆ ಇಟ್ರಿ, ಕರ್ನಾಟಕದಲ್ಲಿ ಎಷ್ಟು ಜನ ಆಚೆ ಇಟ್ರಿ, ಕೇರಳದಲ್ಲಿ ಎಷ್ಟು ಜನ ಆಚೆ ಇಟ್ರಿ, ಇಲ್ಲೆಲ್ಲ ಯಾರು ನುಗ್ಗು ಬಂದಿದ್ರು? ಇಲ್ಲಿ ಯಾರು ನುಗ್ಗು ಬಂದ್ರು ಸರ್? ಇಲ್ಲಿ ಅಲ್ಲ, ಇಲ್ಲಿ ಯಾರು ನುಗ್ಗು ಬಂದ್ರು ನಾವ್ ಇಲ್ವೇ ಇಲ್ಲ. ನೀವು ನಿಮ್ಮ ಕಟ್ಟುಕತೆ, ನೀವು ಮಾಡಿರುವಂತ ಒಂದು ಇದು ಕಟ್ಟುಕತೆ ರೀ, ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯೋದಕ್ಕೆ ನೀವುಗಳು ಕ್ರಿಯೇಟ್ ಮಾಡಿರುವಂತ ಒಂದು ಕತೆ ಇದು. ಇದು ವಾಸ್ತವಾಂಶ ಅಲ್ಲ. ಇದು ನೀವು ನೋಡ್ರಿ, SIR ಅನ್ನ ಇವತ್ತೇ ಬಂದಿರೋದು ಅಲ್ಲ. ಬಿಜೆಪಿ ಕೂಡ ನೀವು ಕಾಂಗ್ರೆಸ್ ಬಿಜೆಪಿ ಇನ್ನೊಬ್ರು ಬಿಜೆಪಿ ಹೋಗ್ತಾರಿದ್ದಾರೆ. ನಾನು ಯಾರಿಗೆ ಮಾತಾಡ್ಬೇಕೀಗ? ಅಲ್ಲಲ್ಲ, ಇಬ್ಬಿಬ್ರು ಬಿಜೆಪಿ ಹೋಗ್ತಾರಿದ್ದೀರಿ. ಅಲ್ಲಲ್ಲ, ಅವ್ರು ಮಾತಾಡಿದ್ದನ್ನೇ ನೀವು ನಮಗ ಅವ್ರ ಮೈತ್ರಿ ಇಲ್ಲ, ಅವ್ರ ವಿಶ್ಲೇಷಕರು, ಅವ್ರಿಗೆ ಯಾಕೆ ಮೈತ್ರಿ ಅಂತೀರಿ? ಸತ್ಯವನ್ನ ಹೇಳಿದ್ರೆ ನೀವು ಮೈತ್ರಿ ನಮ್ಮ ಪರ ಅಂದ್ಬಿಡ್ತೀರಿ. ಈಗ ನಾನು ಅವರು ಎಂಡರ್ಸ್ ಮಾಡ್ತೀನಿ, ಅವ್ರು ಹೇಳಿದ್ಕಿಲ್ಲ. ಹೌದು, ಅವ್ರು ಹೇಳಿದಲ್ಲೂ ಸತ್ಯ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಈಗ ಒಂದು ಉದಾಹರಣೆ, ಮಹಾದೇವಪುರದಲ್ಲಿ ಒಂದು ಖಾಲಿ ಸೈಟು, ಆ ಖಾಲಿ ಸೈಟಲ್ಲಿ 30 ಜನರ ಹೆಸರು ಮತದಾರರು. ಎಲ್ಲಿಂದ ಬಂದ್ಬಿಟ್ರು ಸ್ವಾಮಿ? ಇದಕ್ಕೆ ಉತ್ತರ ಕೊಡಿ. ಖಾಲಿ ಸೈಟು, ಮನೆನೇ ಇಲ್ಲ ಅಲ್ಲಿ. ಇದು ಮತದಾನ, ನೀವು ಓಟ್ ಕದಿಯುವಂಥದ್ದಲ್ವಾ ಇದು? ಇದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಅದಾಯ್ತಾ? ಬಾಗಲಕೋಟೆಯಲ್ಲಿ ಬರ್ತೀನಿ. ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು, ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭದಿಂದಲೂ ಅಂದ್ರೆ 2ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್. 8600 ಮತಗಳಿಂದ ಉಮೇಶ್ ಮೇಟಿ ಮುನ್ನಡೆಯಲ್ಲಿ ಇದ್ದಾರೆ. ಆರಂಭದಿಂದಲೂ ಕೂಡ 2ನೇ ಸುತ್ತಲ್ಲೂ ಕೂಡ ಈಗ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ.
ಈ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಹೊರಗಡೆ ಇಟ್ಟಿದ್ದೀರಲ್ಲ, ಯಾಕೆ ಬೇಕಿದು? ನೇರವಾದ ಚುನಾವಣೆ ಎದುರಿಸಿ ಗೆಲ್ಲಿ, ಮತದಾರರು ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರು ಗೆಲ್ಲಿ. ಅದು ಬಿಟ್ಬಿಟ್ಟು ನೀವು ಅಲ್ಪಸಂಖ್ಯಾತರನ್ನೇ ಗುರಿಯಾಗಿ ಇಟ್ಕೊಂಡು ಅವ್ರ ಮತಗಳನ್ನ ತೆಗೆಯುವಂಥದ್ದು, ಅಥವಾ ಈ ಬೂತಿಂದ ಇನ್ನೊಂದು ಬೂತಿಗೆ ಅವ್ರನ್ನ ಶಿಫ್ಟ್ ಮಾಡೋದು. ಎಕ್ಸಾಂಪಲ್, ಈಗ ನನ್ನ ಮನೆ ಇರುವಂಥ ಅಡ್ರೆಸ್ ಅಲ್ಲಿ ನಾನು ಹೋಗಿ ಮತದಾರ ಹುಡುಕಿದ್ರೆ ಅಲ್ಲಿಲ್ಲ, ಆಮೇಲೆ ಅಕ್ಕಪಕ್ಕ ನೋಡಿ ಅಂತ ನೋಡಿದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತೀರಿ. ಇದೆಲ್ಲ ಒಂದು ಡಿಸ್ಟರ್ಬೆನ್ಸ್ ಮಾಡೋತಾರ ಅಲ್ವಾ? ನೀವು ಕಾಂಗ್ರೆಸ್ ವಕ್ತಾರರು SIR ಬಗ್ಗೆ ಏನ್ ಮಾತಾಡ್ತೀರಿ ಅಂತ ವಾಮಮಾರ್ಗ ಅಲ್ರಿ. ನಮ್ಮ ದೇಶದ ಒಂದ್ ನಿಮಿಷ ಕೇಳಿ, ದೇಶದ ಚುನಾವಣೆಯನ್ನ ನಿರ್ಧಾರ ಮಾಡ್ತಕ್ಕಂಥ ದೇಶದ ಪ್ರಜೆಗಳು, ವಿದೇಶದಿಂದ ಬಂದಿರತಕ್ಕಂಥ ರೋಹಿಂಗ್ಯಾಗಳಲ್ಲ, ವಿದೇಶದಿಂದ ಬಂದಿರತಕ್ಕಂಥದ್ದಲ್ಲ. ಎರಡೆರಡು ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವರ ನೀವ? ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವರ ನೀವ? ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿನ ಹೋದ್ರೆ ಸರಿಯಾಗಿರ್ತದ ಉತ್ತರ ಹೇಳಿ ಕಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಗಿಂತ ಸುಪೀರಿಯರ ನೀವ? ಸುಪ್ರೀಂ ಕೋರ್ಟ್ ಮನ್ನಣೆ ಕೊಡ್ಬೇಕಲ್ಲ. ಚೀಮಾರಿ ಯಾರಿಗೆ ಹಾಕಿದ್ರೆ SIR ಒಳಗಡೆ ಅನ್ನೋದನ್ನ ತಿಳ್ಕೋಬೇಕ್ರಿ. ಚುನಾವಣೆ ಕೌಂಟಿಂಗ್ ಒಳಗಡೆ ಕೂಡ ಮಮತಾ ಬ್ಯಾನರ್ಜಿಗೆ ಸಪೋರ್ಟ್ ಮಾಡಿದ್ರಲ್ಲ, ಮಮತಾ ಬ್ಯಾನರ್ಜಿ ಮಾಡ್ಕೊಂಡು ಹೋಗಿದ್ರಲ್ಲ, ಮಮತಾ ಬ್ಯಾನರ್ಜಿಗೆ ಏನ್ ಹೇಳಿ ಕಳಿಸಿದ್ರು ಕೇಳಿ. ಉತ್ತರ ಇದೆ ನಿಮ್ಮ ಹತ್ರ? ಅಲ್ಲ, ಪ್ರತಿಯೊಂದಕ್ಕೂ ಉತ್ತರ ಇದೆ. 30 ಲಕ್ಷ ಜನ ಅದು ಬಿಜೆಪಿ ಮಾಡಿರ್ತಕ್ಕಂಥದ್ದಲ್ಲ ರೀ, ಚುನಾವಣಾ ಆಯೋಗ ಮಾಡಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಹಿಡ್ಕೊಂಡ್ಬಂದು ಇವತ್ತು ಪಶ್ಚಿಮ ಬಂಗಾಳದೊಳಗಡೆ SIR ನ ಮಾಡ್ಲಿಕ್ಕೆ ಹತ್ತಿತ್ತು. ಅಂದ್ರೆ ನ್ಯಾಯಾಧೀಶರ ಮೇಲೆ ಕೂಡ ವಿಶ್ವಾಸ ಇಲ್ಲ. ಸಂವಿಧಾನದ ಪುಸ್ತಕ ಹಿಡ್ಕೊಂಡು ನಮ್ಮ ಸಂವಿಧಾನ ಅಂತ ಹೋಗ್ತೀರಾ? ಚುನಾವಣಾ ಆಯೋಗ ರೀ, ಬಿಜೆಪಿಗೂ SIR ಏನ್ ಸಂಬಂಧ? ಏನ್ರಿ ಸಂಬಂಧ? SIR ಬಿಜೆಪಿಗೂ ಚುನಾವಣಾ ಆಯೋಗ ಮಾಡ್ತಕ್ಕಂಥ, ಯಾಕಂದ್ರೆ ಚುನಾವಣೆ ಎಲ್ಲ ಮಾಡ್ತಕ್ಕಂಥ ಬಿಜೆಪಿಯ ವಾಮ ಮಾರ್ಗದಿಂದ ಚುನಾವಣೆ ಅಲ್ಲ. ನೀವು ಯಾವ ಮಾರ್ಗದಿಂದ ನೀವು ಹೋಗ್ತಾ ಇದ್ದೀರೋ ಹಸಿರು ಕಣ್ಣಿನಿಂದ ನೀವು ನೋಡ್ತಿರೋದ್ರಿಂದ ಪ್ರತಿಯೊಂದು ಕೂಡ ನಿಮಗೆಲ್ಲವೂ ಕೂಡ ಕಾಮಲೆ, ಅದೇ ಹಸಿರು ಕಣ್ಣು ಅಂದ್ರೆ ಕಾಮಲೆ ಕಣ್ಣು. ಕಾಮಲೆ ಕಣ್ಣಿನಿಂದ ನೀವು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಬರ, ನೀವು ಮಾಡಿರೋ ತಪ್ಪನ್ನ ನೀವೆಲ್ಲ ಮಾಡ್ತಕ್ಕಂಥದ್ದು ನಿಮಗೆ ವಿರೋಧತೆಯನ್ನ ಕಂಡು ಬರ್ತಕ್ಕಂಥದ್ದು. ನಿಮ್ಗೆ ಏನ ಸೋಲಿನ ಭಯ, ಅದನ್ನ ನೀವು ಪ್ರತಿಯೊಬ್ಬರಲ್ಲಿ ಕೂಡ ಇದನ್ನ ಹೇಳಿ ಸುಳ್ಳನ್ನ ನೀವು ಎಷ್ಟು 10 ಬಾರಿ ಹೇಳಿದ್ರು, ನೀವು ಎಷ್ಟು ಗಟ್ಟಿ ಹೇಳಿದ್ರು, ಚುನಾವಣೆನ ನ್ಯಾಯಬದ್ಧವಾಗಿ ಮಾಡಿ. ಅಲ್ಲ ರೀ, ನಾವು ಕೇಂದ್ರ ಸರ್ಕಾರದ ಚುನಾವಣೆ ಎದುರಿಸೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗನಲ್ಲೇ ರೀ ಮೋದಿ ಗೌರ್ಮೆಂಟ್ ಬಂದಿರೋದು. ಮೋದಿ ಗೌರ್ಮೆಂಟ್ ಇದ್ದಾಗ ಚುನಾವಣೆ 3ನೇ ಅವಧಿಗೆ ಬರ್ತಾ ಇರೋದು. ಮೊದಲನೇ ಅವಧಿಯಲ್ಲಿ ನಿಮ್ದೇ ಅಧಿಕಾರ ಇತ್ತಲ್ಲ. ಯಾವಾಗ EML ಗೆಲ್ತೀರಿ, ಯಾವಾಗ EM ಸರಿ, ಯಾವಾಗ ಗೆಲ್ಲೋದಿಲ್ವೋ ಅವಾಗ EM ಹ್ಯಾಕ್. ಎಲ್ಲ ದೇಶದ ಜನ ನೋಡ್ತಾ ಇದ್ದಾರೆ, ನಿಮ್ಮನ್ನ ನೋಡ್ತಾ ಇದ್ದಾರೆ. EVM ಬಗ್ಗೆ, ಕರ್ನಾಟಕದ ರಿಸಲ್ಟ್ ಬಗ್ಗೆ ಒಬ್ನು ಅಬ್ಜೆಕ್ಷನ್ ಮಾಡಿದ್ರ ಕಾಂಗ್ರೆಸ್ಸಿಗರು? ಅಬ್ಜೆಕ್ಷನ್ ಮಾಡಿದ್ರ? ಉತ್ತರ ಕೊಳ್ಳಿ. ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಕೇಳಿದ್ರಿ. ಖಾಲಿ ಸೈಟ್ ಅಲ್ಲಿ 30 ಓಟು ಯಾವ ಸರ್ಕಾರದೊಳಗಡೆ ಆಗಿದೆ ಅನ್ನೋದನ್ನ ನೋಡ್ರಿ, ಅದನ್ನ ತೆಗೀರಿ. ಇಂತ ಏನು ನೀವು ಹೇಳ್ತಾ ಇದ್ದೀರಿ, ಖಾಲಿ ಸೈಟ್ ದೊಳಗಡೆ ಆಗಿರ್ತಕ್ಕಂಥದ್ದು, ಬೋಗಸ್ ಎಂಟ್ರಿಗಳಾಗಿರ್ತಕ್ಕಂಥ, ಅದಕ್ಕೂ ತಡ್ಕೊಳ್ಳಿ. ನಿಮ್ ತಿಂಗಳು 2 ತಿಂಗಳಲ್ಲಿ ಕರ್ನಾಟಕದಲ್ಲಿ ಕೂಡ SIR ಬರುತ್ತೆ. ಅವಾಗಿಂತ ಬೋಗಸ್ ಎಂಟ್ರಿಗಳು ಏನ್ ಕಾಂಗ್ರೆಸ್ ಸರ್ಕಾರದ ಅವಧಿ ಒಳಗಡೆ ಆಗಿದಾವೋ ಅವನ್ನೆಲ್ಲ ಕಿತ್ತು ಹೋಗಿಲಿಕ್ಕೆ ಇವತ್ತು SIR ಚುನಾವಣಾ ಆಯೋಗ ಮಾಡ್ತಕ್ಕಂಥದ್ದು. ಸಿದ್ದನಗೌಡ ಹೇಳಿ. ಎಸ್ ಸರ್, ಆಡಳಿತಾರೂಢ MK ಸ್ಟಾಲಿನ್ಗೆ ನೋಡಿ, ಸಹಜವಾಗಿ ಇಲ್ಲಿ ಮೊದಲ ಸ್ಥಾನದಲ್ಲಿರುವಂಥ TVK ನಾಯಕ ವಿಜಯ್ ಕಂಟಿನ್ಯೂ ಆಗಿ ಮೊದಲ ಸ್ಥಾನದಲ್ಲಿದ್ದಾರೆ. 73 ಕ್ಷೇತ್ರಗಳಲ್ಲಿ ವಿಜಯ್ ಅಭ್ಯರ್ಥಿಗಳು ಆಲ್ಮೋಸ್ಟ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲಿ ಸ್ಟಾಲಿನ್ಗೆ ಸಹಜವಾಗಿ ಹಿನ್ನಡೆ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಗೆಲುವಿನ ಪತಾಕೆ ಫಿಕ್ಸ್ ಅನ್ನೋದು ಆಡಳಿತಾರೂಢ MK ಸ್ಟಾಲಿನ್ಗೆ ಇಲ್ಲಿ ವಿಸಿಲ್ ಹೊಡೆತಾ ಇರುವಂಥದ್ದು. ಮೊದಲ ಸ್ಥಾನದಲ್ಲಿದೆ ಈಗ TVK ವಿಜಯ್ ನೇತೃತ್ವದ ಪಕ್ಷ. ಅದು 73 ಕ್ಷೇತ್ರಗಳಲ್ಲಿ ವಿಜಯ್ ಅಭ್ಯರ್ಥಿಗಳು ಆರಂಭದಲ್ಲೇ ಈಗ ಮುನ್ನಡೆಯಲ್ಲಿ ಇರುವಂಥದ್ದು. ಇಲ್ಲಿ ಮಗ ಮತ್ತೆ ತಂದೆಗೆ ದೊಡ್ಡ ಶಾಕ್ ಇದೆ. ತಮಿಳುನಾಡಿನಲ್ಲಿ ಆಡಳಿತ ಪಕ್ಷ ಅದು, ಆ ಆಡಳಿತ ಪಕ್ಷಕ್ಕೆ ಇಲ್ಲಿ TVK ಶಾಕ್ ಕೊಡ್ತಾ ಇದೆ. ಆದರೆ ಸ್ಟಾಲಿನ್ ಈಗ ಕೂಡ ಮಗ ಮತ್ತೆ ತಂದೆ ಅಂದರೆ ಇಬ್ಬರು ಸ್ಪರ್ಧೆ ಮಾಡಿರುವಂಥ 2 ಕ್ಷೇತ್ರದಲ್ಲೂ ಕೂಡ ಹಿನ್ನಡೆ ಆಗಿದೆ. ಆದರೆ ಇಲ್ಲಿ ತಮಿಳುನಾಡು ಭಾಗದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಅಂತ ಕಂಡು ಬರ್ತಾ ಇದೆ ಇಲ್ಲಿಯ ತನಕ. ಎಸ್ ಸರ್, ಶಶಿಕಾಂತ್ ಸರ್ ಏನು ಹೇಳಿ, ತಮಿಳುನಾಡು ಭಾಗದಲ್ಲಿ ಮೊಟ್ಟ ಮೊದಲ ಅಗ್ನಿ ಪರೀಕ್ಷೆ ಇಳಿದಿರುವಂಥ ವಿಜಯ್ ಅವರ TVK ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಕಾಣು ಬರ್ತಾ ಇದೆ. ಬಹುಶಃ ಇಲ್ಲಿ ಜನಪ್ರಿಯತೆ ವರ್ಕೌಟ್ ಆಗಿರುತ್ತೆ. ಸೊ ಅವರು ಅಲ್ಲಿ ಪಾಪ್ಯುಲರ್ ನಟ ಆಗಿರೋದ್ರಿಂದ
ಮತ್ತು ಜನರು ಕೆಲವೊಂದು ಟೈಮ್ ಏನಾಗುತ್ತೆ ಆಡಳಿತ ವಿರೋಧಿ ಅಲೆ ಆಮೇಲೆ ಬದಲಾವಣೆಯನ್ನು ಬಯಸಿರ್ತಾರೆ. ಸೊ ಆದ್ದರಿಂದ ಮತ್ತು ವಿರೋಧ ಪಕ್ಷದಲ್ಲಿ ಯಾರೂ ಅಂಥ ದೊಡ್ಡ ಲೀಡರ್ಸ್ಗಳು ಇಲ್ಲ ಇವಾಗ AIADMKಯಲ್ಲಿ. ಸೊ ಆದ್ದರಿಂದ ಸ್ಟಾಲಿನ್ ಅವರು ಬಹುಶಃ ನನ್ನ ಪ್ರಕಾರ ಈ ಸ್ಟಾಲಿನ್ ಅನ್ನೋರು ಇದಾರಲ್ಲ ಆಡಳಿತ ವಿರೋಧಿ ಅಲೆ ಸ್ವಲ್ಪ ಬೀಸಿರುತ್ತೆ. ಅದಕ್ಕಿಂತಲೂ ಹೆಚ್ಚು ಈ ಜನಪ್ರಿಯತೆ ಅಲೆ ಇದೆಯಲ್ಲ, ಅಂದರೆ ಅವ್ರ ಅಭಿಮಾನಿಗಳಿದ್ದಾರಲ್ಲ ಅದು ಎರಡನೇದು. ಆಮೇಲೆ ಮೂರನೇದು ಏನಂತಂದರೆ ಈ ವಿಜಯ್ ಅನ್ನೋರಿಗೆ ಒಂದು ಸ್ವಲ್ಪ ಭಾಳ ಕಿರುಕುಳ ಕೊಡೋಕ್ಕೆ ಶುರು ಆಯ್ತು ಅಲ್ಲೇ. ಅವರು ಸಿನಿಮಾ ಬಿಡುಗಡೆ ಮಾಡಲಿಲ್ಲ, ಅದು ಕೇಂದ್ರ ಸರ್ಕಾರ ಮಾಡಿರ್ಬೋದು. ಒಟ್ಟಾರೆಯಾಗಿ ಅದು ಏನಾಗಿತ್ತು, ಜನರು ಅವ್ರ ಪರವಾಗಿ ವಾಲ್ಲಿಕ್ಕೆ ಅನುಕೂಲ ಆಯಿತು. ಅವರು ಸಿನಿಮಾ ಸೆನ್ಸಾರ್ ಬೋರ್ಡ್ನಿಂದ ಇದನ್ನು ಕೊಡಲಿಲ್ಲ, ಸರ್ಟಿಫಿಕೇಟ್ ಕೊಡಲಿಲ್ಲ. ಅವ್ರ ಮೇಲೆ ತುಂಬ ಆರೋಪಗಳನ್ನ ಮಾಡೋಕ್ಕೆ ಶುರು ಆಯಿತು. ಸೊ ಜನರು ಏನಾಯಿತು, ಒಂದು ರೀತಿಯಾದಂಥ ಅರೆ ಈ ರೀತಿ ನಮಗೆ ಒಬ್ಬ ನಾಯಕ ನಟನಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ಫೈನಲ್ ರಿಸಲ್ಟ್ ಅಲ್ಲ, ಬರೀ ಮುನ್ನಡೆ ಮಾತ್ರ ಇದೆ. ಇವಾಗೂ DMKಯಲ್ಲಿ ಸ್ಟ್ರಾಂಗ್ ಆಗಿದೆ, ಅದನ್ನು ಬೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ನೆಕ್ ಟು ನೆಕ್ ಮೂಮೆಂಟು ಹೋಗ್ತಾ ಇದೆ. ಇವರು ಅಷ್ಟೇ ತೊಗೊಳ್ತಾ ಇದ್ದಾರೆ, ಅವರು ಅಷ್ಟೇ ತೊಗೊಳ್ತಾ ಇದ್ದಾರೆ. ಕೊನೆಗೂ ಸಹಿತ ನನಗನ್ಸಿದ ಮಟ್ಟಿಗೆ ಎರಡೂ ಇದೇ ಥರ ಹೋಗ್ಬಿಟ್ರೆ ಅಲ್ಲಿ ಹಂಗೆ ಅಸೆಂಬ್ಲಿ ಆಗಿ ಹೋಗ್ಬಿಡುತ್ತೆ. ಯಾಕಂತಂದರೆ ಯಾರು ಬಹುಮತನ ಪಡಿತಾ ಇರಲ್ಲ. ಸೊ ಆ ಸಂದರ್ಭದಲ್ಲಿ ಮತ್ತೇನಾಗಬೇಕು, ಮತ್ತೆ ಮೈತ್ರಿ ಅದು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ವಿಜಯ್ ಅವ್ರಿಗೆ ಈ BJP ಸರ್ಕಾರ ಬಹಳ ತೊಂದರೆ ಕೊಟ್ಟಿದ್ರಿಂದ ವಿಜಯ್ ಅವರು BJP ಸರ್ಕಾರ ಜೊತೆ ಹೋಗ್ತಾರಾ? ಯಾಕಂದ್ರೆ BJP ND ಜೊತೆ ಹೋಗ್ತಾರಾ? DMK ಜೊತೆ ಮೈತ್ರಿ ಮಾಡ್ಕೊಳ್ಳುವಂತ ಇದೇನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕು. ಆದರೂ ಸಹಿತ ತಮಿಳುನಾಡಿನವ್ರನ್ನ ನಾವು ಮೆಚ್ಕೊಳ್ತೀವಿ, ಯಾಕಂದ್ರೆ ತುಂಬ ಪ್ರಜ್ಞಾವಂತರು. ಯಾವುದೇ ಕಾರಣಕ್ಕೂ ಸಹಿತ ಈ ರಾಷ್ಟ್ರೀಯ ಪಕ್ಷಗಳನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅವರು. ಅದು ಉತ್ತರ ಭಾರತ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಅದು ಸ್ಪೆಷಲ್ ಆಗಿ ಈ BJP ಅನ್ನೋದಕ್ಕೆ ಅಲ್ಲಿ ಅವಕಾಶಗಳು ಇಲ್ವೇ ಇಲ್ಲ ಅಲ್ಲಿ. ಆದ್ದರಿಂದ ಅವರು ದ್ರಾವಿಡ ಪಕ್ಷಗಳು ನಮ್ಮವರು, ಆಯ್ತು ಇವರಿಲ್ಲ ಅಂದ್ರೆ ಅವರಿಲ್ಲ ಅಂದ್ರೆ ಇವರು, ನಮ್ಮವರೇ ನಮ್ಮನ್ನು ಆಳ್ಳಿ ಅನ್ನುವಂಥ ಒಂದು ಆಲೋಚನೆ ಕ್ರಮವನ್ನು ತಮಿಳು ಇಟ್ಕೊಂಡಿದ್ದಾರೆ. ಮತ್ತು ಅವರಿಗೆ ಒಂದು ಭಾಷಾ ಪ್ರಜ್ಞೆ ತುಂಬ ಚೆನ್ನಾಗಿದೆ. ಆದ್ದರಿಂದ ತಮಿಳುನಾಡಿನಲ್ಲಿ ಯಾರೇ ಬಂದರೂ ಸಹಿತ ಅವರು ತಮಿಳು ಹಿತಾಸಕ್ತಿಯೇ ಕೆಲಸ ಮಾಡಬೇಕು. ಯಾಕಂದರೆ ಅಲ್ಲಿರೋದು ಪ್ರಾದೇಶಿಕ ಪಕ್ಷದ ಪ್ರಾಬಲ್ಯ, ನೀವು ಬೇರೆ ಯಾವ ಪಕ್ಷದ ಪ್ರಾಬಲ್ಯಗಳು ಅಲ್ಲಿ ಆಗೋದಿಲ್ಲ. ಅದೇ ರೀತಿಯಾಗಿಯೂ ಸಹಿತ ನೀವು ಕೇರಳಕ್ಕೆ ಬಂದರೆ ಕೇರಳದಲ್ಲಿ ಏನಾಗುತ್ತೆ, BJPಯನ್ನು ಇವತ್ತವರೆಗೂ ಒಂದೆರಡು ಸೀಟ್ ಬಿಟ್ಟರೆ ಇವತ್ತವರೆಗೂ ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ ಅವರು. ಅವ್ರು ಬೇಕಾದಷ್ಟು ಶಬರಿಮಲೆ ಕೇಸನ್ನು ಇಟ್ಕೊಂಡ್ಬಿಟ್ಟು ಭಾಳ ಪ್ರಯತ್ನ ಮಾಡಿದ್ರು ಲಾಸ್ಟ್ ಟೈಮು, ನಾವು ಒಂದಿಷ್ಟು ಗೆಲ್ಬಿಡೋಣ ಅಂತ ಹೇಳ್ಬಿಟ್ಟು. ಅದು ಆಗಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನರು ಸಹಿತ 100% ಸಾಕ್ಷರತೆ ಇರ್ತಕ್ಕಂಥ ಜನ, ಅಲ್ಲಿರ್ತಕ್ಕಂಥ ಎಲ್ಲ ಜಾತಿ ಎಲ್ಲ ಧರ್ಮದವರು ಇದ್ದಾರೆ ಅಲ್ಲಿ. ಆದರೂ ಸಹಿತ ಅವ್ರ ಪ್ರಜ್ಞೆ ಎಷ್ಟು ಕೆಲಸ ಮಾಡುತ್ತಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಕೋಮುವಾದಿ ಪಕ್ಷನ ಒಳಗಡೆ ಬಿಟ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳುತ್ತೆ ಅದು. ಸೊ ಆದ್ದರಿಂದ ಸಹಿತ ಅಲ್ಲಿಯೂ ಸಹಿತ ಈ ಸಾರ್ತಿ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಆದ್ದರಿಂದ LDFನ ಪಕ್ಕಕ್ಕೆ ತಳ್ಳಿ ಮತ್ತೆ UDF ಬರುವಂಥ ಚಾನ್ಸಸ್ಗಳು ಹೆಚ್ಚಿದ್ದಾವೆ ಅಲ್ಲಿ. ನೋಡಿ, ಅಲ್ಲಿ ತಮಿಳುನಾಡಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಮಾತೃಪಕ್ಷ, ಇಲ್ಲೊಂದು ಪಿತೃಪಕ್ಷ ಅಂತ ಇತ್ತು. ಅಂದರೆ ಪಿತೃಪಕ್ಷ ಅಂದರೆ ಕರುಣಾನಿಧಿ ಅವ್ರದ್ದು, ಇಲ್ಲ ಅಂತಂದ್ರೆ ಅಮ್ಮ ಜಯಲಲಿತಾ ಅವ್ರದ್ದು. ಇಲ್ಲೇನಾಯಿತು ಅಂದರೆ ಜಯಲಲಿತಾ ಅವರು ನಿಧನದ ನಂತರ ಅಲ್ಲಿ AIADMK ವೀಕ್ ಆಯ್ತಾ ಬಂತು. ಈಗ ಪನ್ನೀರ ಸೆಲ್ವಂ ಅವರು ನೋಡಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರೇ DMK ಜೊತೆ ಹೋಗಿ ಜಾಯಿನ್ ಆದರು. ಅದಾದಮೇಲೆ ಶಶಿಕಲಾ ಅವ್ರದ್ದೊಂದು ಆರೋಪ ಬಂತು, ಭ್ರಷ್ಟಾಚಾರದ ಆರೋಪ, ಅವ್ರು ಜೈಲಿಗೆ ಹೋದರು. ಅಲ್ಲಿ ನಮ್ಮ ಶಶಿಕಾಂತ್ ಅವ್ರು ಹೇಳಿದಂಥ ಬಲವಾದಂಥ ನಾಯಕತ್ವ ಇಲ್ಲ ಅಲ್ಲಿ. ಈಗ ಈಗ ಅಲ್ಲಿ ಏನು ವಿರೋಧ ಪಕ್ಷದ AIADMK ನಾಯಕರಿದ್ದಾರೆ, ಅವರು ಸಹ ಸಮರ್ಥವಾಗಿ ಪ್ರತಿಪಕ್ಷವನ್ನು ಎದುರಿಸುವಂಥ ಸ್ಥಿತಿಲಿಲ್ಲ. ಒಂದು. ಎರಡನೇದು, ತಮಿಳುನಾಡಿನ ಜನ ಭಾಳ ಮುಗ್ಧರು. ಆಮೇಲೆ ಅವರು ಭಾಷಾಭಿಮಾನಿಗಳು ಅಂತಂದ್ರೆ ಭಾಳ ದೊಡ್ಡ ಭಾಷಾಭಿಮಾನಿಗಳು. ನೀವು ತಮಿಳುನಾಡಲ್ಲಿ ಯಾವುದೋ ಅಡ್ರೆಸ್ ಕೇಳ್ತಿರೋ ತಮಿಳಲ್ಲೇ ಮಾತಾಡ್ತಾರೆ. ನಾವು ಕರ್ನಾಟಕದ ಹಂಗಲ್ಲ, ಅವ್ರ ಭಾಷೆಯಲ್ಲೇ ಮಾತಾಡುವಂಥ ನಾವು ಔದಾರ್ಯತೆ ತೋರಿಸ್ತೀವಿ. ಹಾಗಾಗಿ ಎಲ್ಲ ವಿಜಯ್ ಅವ್ರಿಗೆ ಏನಾಯಿತು ಅಂತಂದ್ರೆ ಅಲ್ಲಿ ಈಗ ಬೇರೆ ಆಯ್ಕೆನೇ ಇರಲಿಲ್ಲ ಅವರಿಗೆ. ಇಲ್ಲ ಆ ಪಕ್ಷಕ್ಕೆ ಹೋಗ್ಬೇಕು ಪಂಥ ಹಾಕ್ಬೇಕಿತ್ತು, ಈಗ ಹಾಕ್ಬೇಕಾಯಿತು. ಜೊತೆಗೆ ಅವರು ಜನಪ್ರಿಯತೆ ಕಳೆದ 25 ವರ್ಷಗಳಿಂದ ಒಳ್ಳೆ ಚಲನಚಿತ್ರ ನಟರ ಜೊತೆಗೆ ಸಮಾಜ ಸೇವೆಯನ್ನು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಜೊತೆಗೆ ಸಾಕಷ್ಟು ಜನಪ್ರಿಯತೆ ಕೆಲವು ಇವಾಗ ಭಾಗ್ಯಗಳನ್ನು ಸಹ ಘೋಷಿಸಿದ್ದಾರೆ. ಯಾರು? ವಿಜಯ್ ಅವರು. ಈಗ ಯುವಕರಿಗೆ ನಾನು ಇದು ಕೊಡ್ತೀನಿ ಅನ್ನೋದು, ಆಟೋ ಡ್ರೈವರಿಗೆ ಕೊಡುವಂಥದ್ದು, ಒಂದು ಮನೆಗಿನ ಫ್ರಿಡ್ಜು TV ಏನೆಲ್ಲ ಕೊಡ್ತೀನಿ. ಬಹುಶಃ ಏನಾದರೂ ಈ ಭಾಗ್ಯಗಳ ಕೊಡುಗೆ ಆರಂಭವಾಗಿದೆ ತಮಿಳುನಾಡಲ್ಲಿ. ಸುಬ್ರಹ್ಮಣ್ಯಂ ಅಂತ ಹೇಳಿ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಕೇಸಲ್ಲಿ ಹೇಳ್ತಾರೆ. ಅವರು 2008ರಲ್ಲಿ ಮತ್ತು 10ರಲ್ಲಿ ಜಯಲಲಿತಾ ಅವರು ಪ್ರಾರಂಭ ಮಾಡಿದಂಥ ಈ ಕೊಡುಗೆಗಳು, ಉಚಿತ ಭಾಗ್ಯಗಳು ಈ ದೇಶದ ಆರ್ಥಿಕ ಸ್ಥಿತಿಗೆ ಮಾರಕ ಅಂತ ಹೇಳಿ ಅಲ್ಲಿಂದಲೇ ಪ್ರಾರಂಭ ಆಯಿತು. ಅದನ್ನೇ ಮುನ್ನಡೆಸ್ಕೊಂಡ್ಬಂದ್ರು. ಈಗ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಅದನ್ನು ಕಾಪಿ ಮಾಡಿದ್ದಾವೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ವಿಜಯ್ ಅವರು ಈ ಸಲ ಅಧಿಕಾರಕ್ಕೆ ಬಂದರೂ ಬರ್ಬೋದು. ಯಾಕೆಂದ್ರೆ 3ನೇ ಅವಕಾಶ ಕೊಟ್ಟು ನೋಡೋಣ, ಬೇರೆ ಭಿನ್ನ ಒಂದು ಅಧಿಕಾರವನ್ನು. ಈಗ ಹೇಳ್ದಂಗೆ ಜಯಲಲಿತಾ ಅವರಿದ್ರೆ ಅಥವಾ ಆ ಪಕ್ಷದಲ್ಲಿ ಯಾರಾದರೂ ಪ್ರಬಲವಾಗಿದ್ರೆ, ಒಗ್ಗಟ್ಟಿದ್ರೆ ಬೇರೆ ಥರ ಆಗಿರೋದು. ಈಗ ಅಲ್ಲಿ ಇಲ್ಲದೇ ಇರೋದ್ರಿಂದ ದೇರ್ ಚೂಸ್ ಟು ಥರ್ಡ್ ಪಾರ್ಟಿ ಒಂದು ಅವಕಾಶ ಕೊಡ್ಬೋದೇನೋ ಅಂತ ಹೇಳಿ ಅದು ತಮಿಳುನಾಡಲ್ಲಿ ಇರ್ಬೋದು. ಜೊತೆಗೆ ತಮಿಳಿಗರಿಗೆ ರಾಷ್ಟ್ರೀಯ ಭಾವನೆಗಳು ಭಾಳ ಕಡಿಮೆ ಇದೆ. ಅವರೇನು ಅಂದರೆ ಚೌಕಟ್ಟು ಸೀಮಿತವಾಗಿದ್ದಾರೆ.
ಈಗ ನೋಡಿ ಯಾವುದೋ ಒಂದು ಹಿಂದುತ್ವ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನು ವಿರೋಧಿಸ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂದಾಗ ಇದು ಮಾಡ್ತಾರೆ. ಮನುಸ್ಮೃತಿ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವು ವಿರೋಧಿಸ್ತೀವಿ ಅಂತ. ನಾವು ಅಪ್ಪಟ ದ್ರಾವಿಡರು, ದಕ್ಷಿಣ ಭಾರತದಲ್ಲಿ ನಾವು ಈ ನೆಲದವರು, ಈ ಥರ ಒಂದು ಏನು ಅಂತಂದ್ರೆ ಅದು ಪ್ರಾರಂಭದಿಂದಲೂ ಬಂದಿದೆ. ಜೊತೆಗೆ ತಮಿಳುನಾಡು ಮತ್ತು ಕೇರಳ ಸಹ ಅತಿ ಹೆಚ್ಚು ದೇವರುಗಳಿರುವಂಥ ನಾಡು. ನೋಡಿದ್ದೀರಾ, ದಕ್ಷಿಣ ಭಾರತದಲ್ಲಿ ಇಡೀ ಭಾರತದಲ್ಲಿ ಇರ್ಬೋದು, ಆದರೆ ಅಲ್ಲಿ ದೇವಸ್ಥಾನಗಳೆಲ್ಲ ಪೂಜೆ ಮಾಡ್ತಾರೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ರಾಷ್ಟ್ರೀಯ ಭಾವನೆಗಳ ಕೊರತೆ ಇದೆ. ನೋಡಿ, ಬಿಜೆಪಿಯಲ್ಲಿ ಭಾಳ ಹರಸಾಹಸ ಮಾಡ್ತಾ ಇದೆ ನಮ್ಮ NDA ಮೈತ್ರಿಕೂಟದ ಪ್ರಮುಖ ಪಕ್ಷ, ಈವನ್ ಕೇರಳದಲ್ಲೂ ಸಹ. ಅದು ಈ ಬಾರಿ ಅಲ್ಲಿ ನೋಡಿ, ಅಣ್ಣಾಮಲೈ ಕಳೆದ ಬಾರಿ ಪಾಪ ಸೋತರು, ಅವರು IPS ಅಧಿಕಾರಿ ಆಗಿದ್ದವರು. ಅಲ್ಲಿ ತಾವು ಹೇಳ್ದಂಗೆ ಪ್ರಾದೇಶಿಕ ಮನೋಭಾವನ ಮತ್ತು ಅಲ್ಲಿ ಏನಾಗಿದೆ ಅಂತಂದರೆ ಅವರ ಎಲ್ಲ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಯಾರು ಪ್ರಾದೇಶಿಕ ಪಕ್ಷಗಳು ಅಷ್ಟೊಂದು ಗಟ್ಟಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜಕೀಯ ಪಕ್ಷ JDS ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಒಂದು ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಜನ ಇಲ್ಲಿ ಕೊಡ್ತಾ ಇಲ್ಲ. ನಮಗೂ ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರ ಆಸೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಜನರ ಅಭಿಪ್ರಾಯ ಇದೆ. ಅದರ ಒಂದು ನೋಡೋಣ ಮುಂದಿನ ದಿನಗಳು ಯಾವ ಥರ ಆಗುತ್ತೆ ಅಂತ. ಇದು ತಮಿಳುನಾಡು ಮತ್ತು ಕೇರಳದ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಚಂದ್ರಪಾರ್ಶ್ವ ಸರ್, ಈಗ ಈ ವಿಜಯ್ ಅಂತ ಬಂದಾಗ ಅವರ ಪರವಾಗಿ ಏನು ಇರಲಿಲ್ಲ ಆರಂಭದಲ್ಲಿ, ಯಾಕಂದರೆ ಕೌಟುಂಬಿಕ ಸಮಸ್ಯೆಗಳಿತ್ತು, ಕಾಲು ತುಳಿತ ಆಯಿತು. ಆದರೂ ಕೂಡ ಜನ ಅವ್ರ ಪರವಾಗಿಯೇ ಒಲವನ್ನು ತೋರಿಸಿರುವಂಥದ್ದು. ಅಲ್ಲಿ ಹೆಚ್ಚು ಯಾಕೆ ಪ್ರಾದೇಶಿಕ ಪಕ್ಷಗಳಿಗೆ ಆದ್ಯತೆ ಕೊಡೋದು ಯಾಕೆ ಅಲ್ಲಿ? ಇದು ಇವತ್ತಿಂದಲ್ಲ, ಮೊದಲಿಂದನೂ ಹೇಳ್ದಂಗೆ ಅಲ್ಲಿ ಅವರ ಭಾಷಾಭಿಮಾನ ಇದೆಯಲ್ಲ. ನಾವು ನಮ್ಮನೆ, ಈತ ಇಲ್ಲ ಅಂದ್ರೆ ಇನ್ನೊಬ್ಬ ಇಲ್ಲಂದ್ರೆ ಮತ್ತೊಬ್ಬ, ಮೂರನೇವ್ರನ್ನ ಅಲ್ಲಿ ಬಿಟ್ಕೊಳ್ಳೋದು ಭಾಳ ಕಷ್ಟ. ನಾವು ನೋಡ್ತಾ ಇದ್ದೀವಿ, ಕೆಲವು ಸಾರಿ ಒಮ್ಮೆ ಇವರು ಒಮ್ಮೆ ಅವರು, ಈ ರೀತಿಯೇ ಬರ್ತಾ ಇತ್ತು. ಈಗ ನನಗನ್ಸ ಪ್ರಕಾರವಾಗಿ ಇದು ಇನ್ನೂ ಎರಡನೇ ಸುತ್ತೋ ಮೂರನೇ ಸುತ್ತೋ ಇರಬೇಕಿದು. ಎರಡನೇ ಸುತ್ತು ಇವತ್ತು ಈ ಕ್ಷಣಕ್ಕೂ ನಾನು ಹೇಳ್ತೇನೆ, ಅಲ್ಲಿ DMKನೇ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಸ್ಟಾಲಿನೇ ಬರ್ತಾರೆ ಅನ್ನೋದು ನಂಬಿಕೆ ಇದೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚಲನಚಿತ್ರ ನಟರು ಅಂದ ತಕ್ಷಣವೇ ಈ ಒಂದು ಯುವ ಸಮೂಹ, ಅಭಿಮಾನಿಗಳು, ಅವರೆಲ್ಲರ ಒಂದು ಕ್ರೇಜ್ ಇದ್ದೇ ಇರುತ್ತೆ. ನಿಜವಾಗ್ಲೂ ಎಲ್ಲ ರಾಜ್ಯಗಳಲ್ಲೂ ಮಹಿಳಾ ಮತದಾರರಿದ್ದಾರಲ್ಲ, ಅವರ ತೀರ್ಮಾನನೇ ಬೇರೆ ಇರುತ್ತೆ. ಅದು ಹಾಗಾಗಿ ಅಲ್ಲೂ ಕೂಡ DMKನೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಅದೇನು ಆಶ್ಚರ್ಯ ಪಡುವಂಥದ್ದಲ್ಲ. ಏರುಪೇರು ಆಗ್ತಾನೆ ಇರುತ್ತೆ. ರಜನಿಕಾಂತ್ ಅವರು ರಾಜಕೀಯ ಪಕ್ಷವನ್ನು ಕಟ್ಟಿ ಅದು ಆಯ್ತು, ಕಮಲಾಸನೇ ಸೋತು. ಚಲನಚಿತ್ರ ನಟರೆಲ್ಲ ಮುಖ್ಯಮಂತ್ರಿ ಅದರಲ್ಲಿ ಇವನು MGR ಇರ್ಬೋದು, ಈ ಕರುಣಾನಿಧಿ ಅವರು ಇರ್ಬೋದು, ಜಯಲಲಿತಾ ಅವರು ಇರ್ಬೋದು, ರಾಮಚಂದ್ರನ್ ಇರ್ಬೋದು, ಇವರೆಲ್ಲರೂ. ಆದರೆ ಇವರು ವಿಜಯ್ ಅವರು ಸಕ್ಸಸ್ ಆಗಿದ್ದಾರೆ ಬಿಕಾಸ್ ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ವಿಜಯ್ ಅವರು ಮಾಡಿರೋದೇನೋ ಪ್ರಿಪರೇಷನ್, ಪ್ಲಾನ್, ಎಕ್ಸಿಕ್ಯೂಷನ್ ಅಲ್ಲ, ಬಟ್ ಅದು ಮೂರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಲ್ಲ, ಆದ್ರೂ ಸರ್ ಅವರು ಈಗ ಪ್ರಾರಂಭದಲ್ಲಿ ಮುನ್ನಡೆ 75 ತಗೊಂಡಿದ್ದಾರೆ. ಅಷ್ಟು ಸ್ಥಾನ ತಗೊಳ್ತಾ ಇರೋದು ಆಶ್ಚರ್ಯನೇ. ಗ್ರೇಟ್ ಸರ್ ಇದು. ಅದು ಆಶ್ಚರ್ಯ. ಅದು ಏನು ಸರ್, ಸುಮಾರು 40-50 ವರ್ಷಗಳ ಆಳ್ವಿಕೆ ಮಾಡ್ಕೊಂಡ್ ಬಂದಂತ DMK ವಿರುದ್ಧ, ಅದು ANDMK ವಿರುದ್ಧ. ಈ ನಡುವೆ ಅದು ಇದೆ ಅಂತ ಹೇಳ್ದಂಗೆ ಇದು ಕೆಲಸ ಮಾಡಿರ್ಬೋದು. ಆ ನಟನ ಚಿತ್ರನ ಬಿಡುಗಡೆನೇ ಮಾಡಕೊಳ್ಳಿಲ್ಲ, ಸಂಸಾರ ಮಾಡಲಿಲ್ಲ. ಅವರು ಏನು ವಿಜಯ್ ತುಳಿತ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ವಿಜಯ್ ಇದ್ರು ಕೂಡ ಮಾತಾಡುವಂತ ಪರಿಸ್ಥಿತಿ ಇರಲಿಲ್ಲ. ಅಲ್ಲೇ ಇದ್ರು. ಯಾರ ತರ ಮಾತಾಡಕ್ ಸಾಧ್ಯ ಸರ್? ಒಂದ್ ನಿಮಿಷ ಸರ್, ಅಂತ ಒಂದು ದೊಡ್ಡ ಜನ ಸಮೂಹ ಇತ್ತು. ಬಟ್ ಅವರು ಆ ಮೂಮೆಂಟ್ ಅಲ್ಲಿ ಅಲ್ಲೇ ಇದ್ರು. ಹೋದಾದ್ಮೇಲೆ ಟ್ವೀಟ್ ಮಾಡಿದ್ರು. ಹೌದು, ಜನಾಭಿಪ್ರಾಯದ ಮುಂದೆ ಇವೆಲ್ಲ ನಗಣ್ಯ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರ್. ಇದು ಒಂದ್ಸಲ ಜನರ ಮನಸ್ಸಿನಲ್ಲಿ ಯಾವುದೇ ಒಂದು ಪಕ್ಷ ನಾಯಕ ಒಬ್ಬ ಬತ್ತು ಅಂತಂದ್ರೆ ಆ ಒಂದು ಫಲಿತಾಂಶ ತಡೆಯಕ್ಕೆ ಯಾರು ಕೆಲವು ಆಗಲ್ಲ ಅನ್ನೋದಕ್ಕೆ ತಮಿಳುನಾಡಿನ ಇವತ್ತಿನ ಬೆಳವಣಿಗೆ ಕಾರಣ ಆಗಿದೆ ಸರ್. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಅಲ್ಪ ಮತಗಳ ಹಿನ್ನಡೆ ಆಗಿದೆ ದಾವಣಗೆರೆಯಲ್ಲಿ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಶ್ರೀನಿವಾಸದಾಸ ಕರಿಯಪ್ಪ 577 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂಥದ್ದು ದಾವಣಗೆರೆ ಭಾಗದಲ್ಲಿ. ದಾವಣಗೆರೆ ಮತ್ತೆ ಬಾಗಲಕೋಟೆ ಅಂತ ಬಂದಾಗ ಒಮ್ಮೆ ಇವರು ಅವರು ಅದೇ ರೀತಿಯಾಗಿ ನಡೀತಾ ಇದೆ ಸರ್. ಸಿದ್ದನಗೌಡ ಸರ್ ಮಾತಾಡ್ತೀನಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಬ್ರೇಕ್ ಆದ ಬಳಿಕ ಈ ತಮಿಳುನಾಡು ಅಂತ ಬಂದಾಗ ಮೊಟ್ಟ ಮೊದಲ ಬಾರಿಗೆ ಅಗ್ನಿ ಪರೀಕ್ಷೆಗೆ ಇಳಿತಾರೆ TVK ಅಂದರೆ ವಿಜಯ್ ಅವರ ನೇತೃತ್ವದ ಪಕ್ಷ. ಸ್ಪಷ್ಟ ಬಹುಮತ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲ ಅಂದ್ರೂ ಕೂಡ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇಲ್ಲಿ ಏನು ವರ್ಕೌಟ್ ಆಯಿತು ಅಂದರೆ ಗ್ಯಾರಂಟಿ ವರ್ಕೌಟ್ ಆಯಿತಾ ಅಥವಾ ಜನಪ್ರಿಯತೆ? ಸಿದ್ದನಗೌಡ್ರು, ಈಗ ಈ ತಮಿಳುನಾಡು ಅಂತ ಬಂದಾಗ ಸಹಜವಾಗಿ ಅಲ್ಲಿರುವಂಥ ಪ್ರಶ್ನೆ ಈಗ ಅಂದರೆ ವಿಜಯ್ ಅವರ ಗ್ಯಾರಂಟಿಗಳು ಕೈ ಹಿಡಿದ್ವಾ ಅಥವಾ ಜನಪ್ರಿಯತೆ ಕೈ ಹಿಡಿತಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ವಿಭಿನ್ನವಾಗಿ ಗ್ಯಾರಂಟಿಗಳ ಘೋಷಣೆ ಆಗಿದ್ದು ಅವರ ಕಡೆಯಿಂದ. ಜನಪ್ರಿಯತೆನಾ ಗ್ಯಾರಂಟಿನಾ? ಅಲ್ಲಿ ಅವ್ರು ಇರ್ತಕ್ಕಂಥ ಜನಪ್ರಿಯತೆ ಇರ್ಬೋದು. ಯಾಕಂತಂದ್ರೆ ಯಾವ ಸಮೀಕ್ಷೆ ಒಳಗಡೆನೂ ಕೂಡ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಅವರಿಗೆ ಕೊಟ್ಟಿರಲಿಲ್ಲ. ಆದರೆ ಇವತ್ತು
ಇಷ್ಟೊಂದು ಮುನ್ನಡೆಯನ್ನು ಸಾಧಿಸ್ತಿರ್ತಕ್ಕಂಥದ್ದು ಮೊದಲನೆಯ ಬಾರಿಗೆ ಒಂದು ಚುನಾವಣೆ ಒಳಗಡೆ ಸ್ಪರ್ಧೆ ಮಾಡಿರ್ತಕ್ಕಂಥ ಪಾರ್ಟಿ ಇಷ್ಟು ಮಟ್ಟದೊಳಗಡೆ ಮುನ್ನಡೆ ಸಾಧಿಸಿದೆ ಅಂದರೆ ಇದೊಂದು ಆ್ಯಕ್ಚುಲಿ ಇಡೀ ಭಾರತ ದೇಶದೊಳಗಡೆ ಒಂದು ರಾಜಕೀಯವಾಗಿರ್ತಕ್ಕಂಥ ಮಹತ್ತರ ಬದಲಾವಣೆ. ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ ರೀತಿ ಒಳಗಡೆ ಇದು ಮುನ್ನಡೆ ಇನ್ನೂ ಅಲ್ಲಿ ಎಲ್ಲಿ ಹೋಗಿ ಹತ್ತುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಪ್ರಾರಂಭದಲ್ಲಿ ಇಷ್ಟು ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನೋಡಿದರೆ ಇದು ನಿಜವಾಗಲೂ ಕೂಡ ಅಚ್ಚರಿಯಾಗಿರ್ತಕ್ಕಂಥದ್ದು. ಮತ್ತು ತಮಿಳುನಾಡು ಇನ್ನೂ ರಿಯಲ್ಗಿಂತ ರೀಲ್ ಪದ್ಧತಿ ಒಳಗಡೆ ಬಾಳಿದ್ದಾರೆ ಅವರು ಈ ರೀಲ್ದೊಳಗಡೆ ಅಂತಂದ್ರೆ ಯಾವ ಸಿನಿಮಾ ಸ್ಟೈಲ್ದೊಳಗಡೆ ನಾಯಕರನ್ನ ಮಾಡ್ಕೋದು, ಹಳ್ಳಿ ಒಳಗಡೆ ನಾಟಕ ಮಾಡ್ತಕ್ಕಂಥ ನಾಯಕ ಪಾತ್ರ ಆಗ್ತಕ್ಕಂಥವನು ಆ ಹಳ್ಳಿ ಒಳಗಡೆ ನಾಯಕ ಆಗಿಬಿಡ್ತಾ ಇದ್ದ. ಅಲ್ಲಿ ವಿಲನ್ ಇರ್ತಕ್ಕಂಥವ್ನು ಆ ಹಳ್ಳಿ ಒಳಗಡೆ ವಿಲನ ಅಂತ ಹೇಳಿ ಗುರುತಿಸಿ ಅವನು ವಿಲನನ್ನ ಮಾಡ್ತಾ ಇದ್ರು. ಈ ಮಟ್ಟದೊಳಗಡೆ ಇವತ್ತು ತಮಿಳುನಾಡು ಇದೆ. ಆದರೆ ಎಲ್ಲರೂ ಹೇಳಿದ ರೀತಿ ಒಳಗಡೆ ಅವರ ಭಾಷಾಭಿಮಾನ, ಅವರ ಸ್ಥಳೀಯವಾಗಿರ್ತಕ್ಕಂಥ ತಮಿಳುನಾಡಿಗೆ ಏನು ಒಂದು ಅವರು ಮಹತ್ವವನ್ನು ಕೊಡ್ತಾರೋ, ಅವರು ಬಾವಿ ಅಂತಂದರೆ ತಮ್ಮ ತಮಿಳುನಾಡು ರಾಜ್ಯಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಮಾಡ್ತಾರೆ. ಇದನ್ನೇ ಕೇಂದ್ರ ಸರ್ಕಾರದೊಳಗೆ ಯಾವುದೇ ಸರ್ಕಾರ ಇರಲಿ, UP ಇರಲಿ, NDA ಇರಲಿ, ಆ ಸರ್ಕಾರದೊಳಗಡೆ ಯಾವ ರೀತಿಯಾಗಿ ತಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಆ ರೀತಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ತಂತ್ರವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಈ ತಮಿಳಿಯನ್ಸಿಗೆ ಮೊದಲಿನಿಂದ ಕೂಡ ಬಂದಿರತಕ್ಕಂಥದ್ದು. ತಮ್ಮ ರಾಜ್ಯದ ಮೊದಲನೇ ಹಿತಾಸಕ್ತಿಯನ್ನು ನೋಡ್ತಕ್ಕಂಥದ್ದು, ಅವರಿಗೆ ರಾಷ್ಟ್ರಕ್ಕಿಂತ ನಮ್ಮ ರಾಜ್ಯ ಮುಖ್ಯ ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥದ್ದು. ಇವೆಲ್ಲಗಳನ್ನ ನೋಡಿದರೆ ವಿಜಯ ಅವರು ಬಹಳ ಒಳ್ಳೆಯ. ಮತ್ತು ಇನ್ನೊಂದು ಏನಂತಂದರೆ ಯಾವುದೇ ನಮ್ಮ ಕರ್ನಾಟಕದೊಳಗಡೆ ಇರ್ಬೋದು, ಬಹಳ ರಾಜ್ಯದೊಳಗಡೆ ಈ ಪಕ್ಷವನ್ನು ಹೊಸ ಪಕ್ಷ ಉದಯ ಮಾಡ್ತಾರಲ್ಲ, ಚುನಾವಣೆಗಳು ಸಮೀಪದೊಳಗಡೆ ಇದ್ದಾಗ ಕೆಲವು ಜನ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳನ್ನು ತೆಗೆದುಕೊಂಡು ಎಲ್ಲೋ ಪಕ್ಷಾಂತರಿ ಆದವರನ್ನು, ಆನಂತರ ಯಾರಿಗೆ ಟಿಕೆಟ್ ಸಿಗೋದಿಲ್ಲ ಅಂಥವ್ರನ್ನ ಕರ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ, ಹೊಸ ಪಕ್ಷವನ್ನು ಉದಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ವಿಜಯ್ ಅವರು ಏನು ಮಾಡಿದರು ಅಂತಂದರೆ ಈ ಆಧುನಿಕ ಯುಗದೊಳಗಡೆ ಎಲ್ಲ ತಂತ್ರಜ್ಞಾನಗಳನ್ನ ಉಪಯೋಗ ಮಾಡ್ತಾ ಒಂದು ಪ್ಲ್ಯಾನ್ ಸರಿ ಆ್ಯಕ್ಷನ್ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡು ಅವರು ಧುಮುಕಿದ್ರು. ಯಾಕಂತಂದರೆ ಒಬ್ಬ ವ್ಯಕ್ತಿಗೆ ಜನಬೆಂಬಲ ಇತ್ತು, ಒಂದು ಫೇಮು ಮತ್ತು ಸಾಮಾನ್ಯ ಜನರಿಗೆ ಟಿಕೆಟ್ ಘೋಷಣೆ ಆಗಿರೋದು. ಹೌದು, ಎಲ್ಲ ಕಾರಿನ ಡ್ರೈವರ್ ಮಗನಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಸರ್ವವ್ಯಾಪಿಯಾಗಿ ಯಾವ ಜನ ಎಲ್ಲಿದ್ದಾರೆ. ಈಗ ನೋಡ್ರಿ, ಬೆಂಗಳೂರು ಒಳಗಡೆ ಕೆಲವೊಂದು ಕ್ಷೇತ್ರ ನಾವು ಮೆಜೆಸ್ಟಿಕ್ ಒಳಗಡೆ ಇರ್ತಕ್ಕಂಥದ್ದು, ಎಲ್ಲೋ ಒಂದು ರಿಕ್ಷಾ ಡ್ರೈವರ್ಗಳು ಇರ್ತಕ್ಕಂಥ ಒಂದೊಂದು ಏರಿಯಾಗಳಿರ್ಬೋದು. ಅಲ್ಲೊಬ್ಬರು ರಿಕ್ಷಾ ಡ್ರೈವರನ್ನು ಒಂದು ಟಿಕೆಟ್ ಅನ್ನ ಯಾವುದಾದ್ರು ಒಂದು ಪಕ್ಷ ಘೋಷಣೆ ಮಾಡ್ತಂದ್ರೆ ಇರ್ತಕ್ಕಂಥ ಲಕ್ಷಾಂತರ ರಿಕ್ಷಾವಾಲಾಗಳು ತಮ್ಮ ಕುಟುಂಬದ ಸಮೇತವಾಗಿ ನಡೆಸೋರಷ್ಟೇ ಅಲ್ಲ, ಅವ್ರ ಕುಟುಂಬ ಇರುತ್ತೆ, ಮಕ್ಕಳು ಇರ್ತಾರೆ, ಅವರೆಲ್ಲರೂ ಕೂಡ ನಾವು ಇದನ್ನು ಬೆಂಬಲಿಸಬೇಕಂತಕ್ಕಂಥ ಒಂದು ವ್ಯವಸ್ಥೆ ಬರುತ್ತೆ. ಇದೇ ರೀತಿಯಾಗಿ ನಾವು ಅಲ್ಲಿ ಇರ್ತಕ್ಕಂಥ ಕಾರ್ಮಿಕ ಇಲಾಖೆ ವರ್ಗದೊಳಗಡೆ ಇರ್ತಕ್ಕಂಥ ಕಾರ್ಮಿಕರು ಇರ್ಬೋದು, ಅಂಥವರಿಗೆ ಕೊಟ್ಟಿರ್ತಕ್ಕಂಥವುಗಳನ್ನು ನೋಡಿದರೆ ಮತ್ತು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿದಾಗ ಅಂದರೆ ಜನ ಏನು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಅಂತಂದ್ರೆ ಏನು, ಈ ವಂಶಂ ಪರಂಪರವಾಗಿ ಇರ್ತಕ್ಕಂಥದ್ದು ಇರಬಾರ್ದು. ಆ ನಂತರ ಆಳಿರ್ತಕ್ಕಂಥ ಮನೆ ಒಳಗಡೆ ಅವ್ರ ಹೆಂಡರು, ಅವ್ರ ಗಂಡರು, ಅವ್ರ ಮಕ್ಕಳು, ಅವ್ರ ಮರಿಮಕ್ಕಳು, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಈ ದೇಶದೊಳಗಡೆ ಯಾರು ಕೂಡ ಒಪ್ತಾ ಇಲ್ಲ. ಆದರೆ ರಾಜಕಾರಣಕ್ಕೆ ಅದು ಅನಿವಾರ್ಯ ಆಗಿಬಿಟ್ಟಿದೆ. ಯಾವುದೇ ಪಕ್ಷ ಅಂತ ಹೇಳಲ್ಲ, ಅದು ಕೆಲವೊಂದು ರಾಜಕಾರಣಕ್ಕೆ ಅನಿವಾರ್ಯ ಆಗಿಬಿಟ್ಟಿದೆ. ಹೀಗಾಗಿ ಇದನ್ನು ತಮಿಳುನಾಡು ಜನ ಕೂಡ ಸೂಕ್ಷ್ಮವಾಗಿ ಒಬ್ಬ ಸಾಮಾನ್ಯ ಜನನನ್ನು ಗುರುತಿಸಿದಾಗ ಆ ಸಾಮಾನ್ಯ ಜನ ಏನೋ ಒಂದು ಹೊಸ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನೇಪಾಳದೊಳಗಡೆ ಉದಾಹರಣೆ ತೆಗೆದುಕೊಳ್ಬೋದು, ಎಲ್ಲರೂ ಕೂಡ ಯಂಗು ಮತ್ತು ಭಾಳಷ್ಟು ಎನರ್ಜೆಟಿಕ್ ಆಗಿರ್ತಕ್ಕಂಥ ಮತ್ತು ಒಳ್ಳೆ ಎಜುಕೇಟೆಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇಡೀ ನೇಪಾಳವೇ ಬೆಂಬಲವನ್ನು ಕೊಟ್ಟಿರ್ತು. ಆ ವ್ಯವಸ್ಥೆಗಳು ಜಂಜಿ ವ್ಯವಸ್ಥೆ ಒಳಗಡೆ ಏನು ಬರ್ತಾ ಇದೆಯೋ ಅದು ತಮಿಳುನಾಡಿನಲ್ಲಿ ವರ್ಕೌಟ್ ಆಗಿದೆ ಅಂತಕ್ಕಂಥದ್ದನ್ನ ಈ ಮುನ್ಸೂಚನೆ, ಈ ಮುನ್ನುಡಿಯನ್ನು ನೋಡಿದರೆ, ಈ ಮುನ್ನಡೆಯನ್ನು ನೋಡಿದರೆ ಮೋಸ್ಟ್ಲಿ ಹಂಗೆ ಅನಿಸುತ್ತೆ. ಆದರೆ ಇದು ಅಂತಿಮವಾಗಿ 74 ಬರುತ್ತೋ ಅಥವಾ ಇಲ್ಲೋ ಅನ್ನೋದು ಇನ್ನೂ ಅದು ನಿಶ್ಚಿತವಾಗಿರ್ತಕ್ಕಂಥ ಅಲ್ಲ. ಆದರೆ ಇದನ್ನ ನೋಡಿದರೆ ಸರ್ಕಾರ ರಚನೆಯಲ್ಲಿ ಟಿವಿಕೆ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಗ್ಯಾರಂಟಿ ಸ್ಪಷ್ಟವಾಗಿ ಗೋಚರಣೆ ಆಗ್ತಕ್ಕಂಥದ್ದು ಇವತ್ತು ಬರ್ತಕ್ಕಂಥದ್ದು. ಶಶಿಕಾಂತ್ ಸರ್, ಈಗ ಪ್ರಮುಖವಾಗಿ ನಮ್ಮ ರಾಜ್ಯ ಸರ್ಕಾರ ಅಂತ, ನಮ್ಮ ರಾಜ್ಯ ಅಂತ ಬಂದಾಗ ಇಲ್ಲಿ ಜಾತಿ ಮೇಲೆ, ಹಣದ ಮೇಲೆ ಮತ್ತು ಕುಟುಂಬ ರಾಜಕಾರಣದ ಮೇಲೆ ಇಲ್ಲಿ ರಾಜಕಾರಣ ವೋಟಿಂಗ್ ನಡೆಯುತ್ತೆ. ಬಟ್ ತಮಿಳುನಾಡಿನಲ್ಲಿ ಈಗ ನೋಡ್ತಾ ಇದೆ TVK ಪಕ್ಷ ಅಂತ ಬಂದಾಗ ಅಲ್ಲಿ ಸಾಮಾನ್ಯ ಜನರಿಗೆ ಟಿಕೆಟ್ ಘೋಷಣೆ ಆಗಿದೆ. ಅವರಿಗೆ 100,000 ಕೋಟಿ ಖರ್ಚು ಮಾಡುವಂಥ ಶಕ್ತಿನೂ ಕೂಡ ಇಲ್ಲ. ಬಟ್ ತಮಿಳುನಾಡಿಂದ ಕರ್ನಾಟಕ ಕಲಿಯೋದೇನಿದೆ? ಅಲ್ಲಿ ಖರ್ಚು ಮಾಡಿರಬಹುದು ಸಾಮಾನ್ಯ ಜನರಿಗೆ, ಎಲ್ಲಿಂದ ದುಡ್ಡು ಬಂತು ಅವರಿಗೆ? ಈ ತಮಿಳುನಾಡಿನಲ್ಲೂ ಸಹಿತ ಕುಟುಂಬ ರಾಜಕಾರಣ ಇದೆ. ನೀವು ಸ್ಟಾಲಿನ್ ಯಾರು? ಅವ್ರು ಇಡೀ ಕುಟುಂಬ ಇರ್ತಕ್ಕಂಥದ್ದು ಎಲ್ಲಿ ರಾಜಕಾರಣದಲ್ಲಿ ಅಲ್ವಾ? ಸೊ ಅಲ್ಲ, TVK ಇದು ಬಂದಾಗ TVK ಅದು ಜನಪ್ರಿಯತೆ ಅಷ್ಟೇ. ಅಲ್ಲಿ ಸಿನಿಮಾ ಮತ್ತು ರಾಜಕಾರಣ ಭಿನ್ನವಾಗಿಲ್ಲ. ಅಲ್ಲಿ ಅವು ಎರಡೂ ಒಂದಕ್ಕೊಂದು ತಳಕು ಹಾಕ್ಕೊಂಡೇ ಇರ್ತಕ್ಕಂಥದ್ದು. ಸೊ ಆದ್ದರಿಂದ ಆಮೇಲೆ ಇವು ಎರಡೂ ಪಕ್ಷಗಳು ಬಹಳ ದೊಡ್ಡ ತಪ್ಪು ಮಾಡಿದವು. ಏನಂದರೆ, ಒಂದು DMK ಪಕ್ಷ ಅವ್ರಿಗೆ ಅದು ಕಾಲು ತುಳಿತದ ಒಂದು ಪ್ರಕರಣವನ್ನು ಇಟ್ಕೊಂಡು ಅವ್ರಿಗೆ ಕೊಡಬಾರ್ದು ಕಷ್ಟ ಕೊಟ್ಟರು. ಇನ್ನೇನು ಅವ್ರು ಅರೆಸ್ಟ್ ಆಗಬೇಕಾಗಿತ್ತು.
ಬಂಧನಕ್ಕೊಳಪಡಿಸಬೇಕಾಗಿತ್ತು. ಸೊ ಅಲ್ಲಿವರೆಗೂ ಸಹಿತ ಅವ್ರಿಗೆ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟಿದ್ದಾರೆ. ಈ ಕಡೆ BJP ಅವರು ಸಿನಿಮಾ ರಿಲೀಸ್ ಆಗದಂಗೆ ನೋಡಿಕೊಂಡು ಅವ್ರ ತೊಂದರೆಯನ್ನು ವಿಪರೀತವಾಗಿ ತೊಂದರೆ ಕೊಟ್ಟರು. ಯಾಕಂತಂದ್ರೆ BJP ಅವ್ರು ಏನು ಹೇಳಿದ್ರು, ದಯವಿಟ್ಟು ನೀವು ನಮ್ಮ ಜೊತೆ ಸೇರ್ಕೊಳ್ಳಿ, ಮಿತ್ರ ಪಕ್ಷ ಆಗಿ. ಇವರು ವಿರೋಧಿಸಿದ್ರಿಂದ ಆ ಕಡೆ ಅಂದರೆ ಎರಡು ಕಡೆಯಿಂದಲೂ ಸಹಿತ ವಿಪರೀತವಾದಂಥ ಕಿರುಕುಳವನ್ನು ವಿಜಯ್ ಅವರು ಅನುಭವಿಸಿದ್ರಿಂದ ಜನರು ಏನು ಮಾಡಿದರು, ನಿರ್ಧಾರ ಮಾಡಿದರು, ಅರೆ ನಮ್ಮ ಒಬ್ಬ ನಾಯಕ ನಟ, ನಾವು ಅವರ ಅಭಿಮಾನಿಗಳು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ ಇವರು, ಆಖರಿ ಓಟು ಅವ್ರಿಗೆ ನೋಡೋಣ ಏನಾಗುತ್ತೆ ಈ ಸರ್ತಿ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಬಹುತೇಕ ಜನ ಅವ್ರಿಗೆ ಓಟ್ ಹಾಕಿದ್ದಾರೆ. ಇವತ್ತವರೆಗೂ ಬೇರೆ ಪಕ್ಷದವರು ದುಡ್ಡು ಕೊಟ್ಟು ಜನರನ್ನು ಕರ್ಕೊಂಡ್ಬರ್ತಾ ಇದ್ರು ರ್ಯಾಲಿಗಳಿಗೆ. ಆದರೆ ಈ ವಿಜಯ ರ್ಯಾಲಿಗಳಿಗೆ ದುಡ್ಡೇ ಕೊಡೋದು ಬೇಕಾಗಿಲ್ಲ, ಸುಮ್ಮನೆ ಅವ್ರು ಬಂದು ನಿಂತಿರೋ ಸಾಕು ಲಕ್ಷಾಂತರ ಜನ ಸೇರ್ತಾ ಇದ್ರಲ್ವಾ. ಸೊ ನಮಗೊಂದು ಅನುಮಾನ ಇತ್ತು, ಇಷ್ಟೊಂದು ಜನಪ್ರಿಯತೆ ಇದೆಯಲ್ಲ, ಇಷ್ಟೊಂದು ಜನ ಬರ್ತಾ ಇರಲಿ, ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದು ಅನುಮಾನ ನಮಗೂ ಇತ್ತು. ಅಲ್ಲಿ ಜನ ಸುಳ್ಳು ಮಾಡಿದ್ದಾರೆ, ಈ ಎಲ್ಲ ಎಕ್ಸಿಟ್ ಪೋಲ್ಗಳನ್ನೆಲ್ಲ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಪುಟ್ಟದೆದ್ದು ಬರ್ತಾ ಇದೆ. ಮೊಟ್ಟ ಮೊದಲನೇ ಸಾರಿ ಒಂದು ಪಕ್ಷ, ಒಬ್ಬ ವ್ಯಕ್ತಿ, ಅದು ವ್ಯಕ್ತಿನಿಷ್ಠ ಪಕ್ಷ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಅಲ್ಲಿ ಇರೋದೆಲ್ಲ ಹಂಗೇನೆ ಇರುತ್ತೆ, ಯಾವಾಗಲೂ ಏಕ ವ್ಯಕ್ತಿ ಪಕ್ಷಗಳೇ ಇರ್ತವೆ ಅಲ್ಲಿ. ಸೊ ಆದ್ದರಿಂದ ನೀವು ಯಾವುದನ್ನೇ ಮಾಡಿ ನಮಗೆ ನಾನು ಹೇಳಿದೆಲ್ಲ ಬದಲಾವಣೆ ಬೇಕು. ಈಗ DMK ಸ್ಟಾಲಿನ್ ಕೆಲಸ ಮಾಡಿಲ್ಲ ಅಂತಲ್ಲ, ಕೆಲಸ ಮಾಡಿದ್ದಾರೆ, ಆದರೆ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ಅಸ್ಮಿತೆ ಬಹಳ ವಿಭಿನ್ನವಾಗಿರುತ್ತೆ. ಯಾಕೆಂತಂದ್ರೆ ತಮಿಳುನಾಡು ಅನ್ನೋದು ಪೆರಿಯಾರ್ ಅಂತ ದೊಡ್ಡ ಮೂವ್ಮೆಂಟಿಂದ ಬಂದಿರತಕ್ಕಂಥದ್ದು. ಇಲ್ಲಿ ನೀವು ಎಲ್ಲ ಪಕ್ಷದಲ್ಲಿ ನೋಡಿ, DMK ಅಂತ ಎಲ್ಲ ಇದಾವಲ್ವ ನಿಮಗೆ, ಅವು ಎಲ್ಲವೂ ಸಹಿತ ಬಂದಿರತಕ್ಕಂಥ ದ್ರಾವಿಡ ಪಕ್ಷಗಳು. DMK ಅಂದರೆ ದ್ರಾವಿಡ, ಆದ್ದರಿಂದ ಪೆರಿಯಾರ್ ಒಂದು ಮೂವ್ಮೆಂಟ್ನಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷಗಳಿಗೂ ಸಹಿತ ತಮ್ಮದೇ ಒಂದು ಅಸ್ಮಿತೆ ಇದೆ. ಅವರು ಧಾರ್ಮಿಕ, ಹಿಂದುತ್ವ, ಹಿಂದೂ, ಸನಾತನ ಇವುಗಳೆಲ್ಲವನ್ನು ನಿರಾಕರಿಸ್ತಾರೆ. ಅಲ್ಲಿ ನೀವು ಹೇಳಿದಂಗೆ ಬೇಕಾದಷ್ಟು ದೇವಸ್ಥಾನಗಳಿರ್ಬೋದು, ನಿಮ್ಮ ದೇವಸ್ಥಾನ ನಿಮ್ಗೆ ಇರಲಿ, ಬೇಡ ಅನ್ನೋದಿಲ್ಲ ನಾವು, ಆದರೆ ನೀವು ನಿಮ್ಮ ಧರ್ಮವನ್ನು ನಮ್ಮ ಮೇಲೆ ಹೇರಿಕೆ ಮಾಡಿದರೆ ನಾವು ಅದನ್ನು ವಿರೋಧಿಸ್ತೀವಿ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಇಡೀ ಭಾರತದ ಪಾಲಿಟಿಕ್ಸ್ ಇಸ್ ಟೋಟಲಿ ಡಿಫ್ರೆಂಟ್, ಆಮೇಲೆ ತಮಿಳುನಾಡು ಪಾಲಿಟಿಕ್ಸ್ ಇಸ್ ಟೋಟಲಿ ಡಿಫ್ರೆಂಟ್ ಅಲ್ಲಿ. ಸೊ ಆದ್ದರಿಂದ ಇವಾಗೂ ಸಹಿತ ನನಗೇನು ಬೇಸರ ಇಲ್ಲ. DMK ಹೋಗ್ಬಿಟ್ಟು ಅಕಸ್ಮಾತ್ ವಿಜಯ್ ಅವರೇ ಅಲ್ಲಿ ಬಂದು ಅವರೇ ಮುಖ್ಯಮಂತ್ರಿ ಆದರೂ ನನಗೇನು ಬೇಸರ ಇಲ್ಲ. ಯಾಕೆ ಹೊಸ ರಕ್ತ, ಹೊಸ ಮಾಂಸ, ಆಮೇಲೆ ಹೊಸ ಯುವಕರು, ಯುವ ಪಡೆ ಬರಲಿ ಒಂದು. ಆದರೆ ಏನೇ ಮಾಡಿದ್ರು ನೀವು ಮತ್ತೆ ಪ್ರಾದೇಶಿಕ ಪಕ್ಷನೇ ಒಂದು. ಯಾಕಂದ್ರೆ ನೀವು DMK ಸಹಿತ ಏನೋ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಗೆ ಸೇರಿದ್ದಂಥದ್ದು, ಅದೊಂದು ಮಿತ್ರಕೂಟ ಇದೆ. ಆದರೆ ಇವರು ಯಾವ ಮಿತ್ರಕೂಟವೂ ಇಲ್ಲದೆ, ಯಾರ ಜೊತೆಗೂ ಸೇರದೆ, ಇಂಡಿಪೆಂಡೆಂಟ್ ಆಗಿ ನಿಂತು ಮೊಟ್ಟ ಮೊದಲನೇ ಸಾರ್ತಿ ಇಷ್ಟೊಂದು ಸೀಟುಗಳಲ್ಲಿ ಗೆಲ್ಲುವ ಚಾನ್ಸಸ್ ಇದೆ ಅಲ್ವಾ. ಆದ್ದರಿಂದ ವಿಜಯ್ ಅನ್ನೋರು ಹ್ಯಾಟ್ಸ್ ಆಫ್ ಹೇಳಬೇಕು. ಅವರು ಸ್ವಲ್ಪ ಯಾರ ಜೊತೆಗೂ ಕಾಂಪ್ರಮೈಸ್ ಆಗದೆ ಮುನ್ನಡಿತಾ ಹೋದ್ರೆ, ಈಜಕ್ಕೂ ಈ ಸಾರ್ತಿ ಆಗದೆ ಇದ್ರ ಚಿಂತೆ ಇಲ್ಲ, ಮುಂದಿನ ಸಾರ್ತಿ ಏನಾದರೂ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಆದ್ದರಿಂದ ತಮಿಳುನಾಡು ಒಂದು ಮಾದರಿ ಆಗಬೇಕಾಗತ್ತೆ. ಮತ್ತು ಅಲ್ಲಿರ್ತಕ್ಕಂಥ ವಂಶ ಪಾರಂಪರ್ಯ ಅನ್ನೋದಿದೆಯಲ್ವಾ, ಅವನ ಮಗ, ಅವನ ಮೊಮ್ಮಗ, ಈ ರೀತಿ ಇದೆಲ್ಲ, ಇದಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಬ್ರೇಕ್ ಆಗಿದೆ, ಇಬ್ಬರಿಗೂ ಹಿನ್ನಡೆ ಈಗ.